ಇನ್ನು ವೆರಿಕೋಸ್ ವೆನ್ಸ್ಗೆ ಅನುವಂಶೀಯತೆ ಅನ್ನೋದು ಕೂಡ ಕಾರಣ ಆಗುತ್ತೆ. ಸೊ ನೀವು ಹೇಳಿದಾಗೆ ವೆರಿಕೋಸ್ ವೈನ್ಸ್ ಸೊ ಒನ್ ಆಫ್ ದಿ ಕಾಸಿಟಿವ್ ಫ್ಯಾಕ್ಟರ್ ಅಂತ ನೋಡಿದಾಗ 15-20% ಆಫ್ ದಿ ಕೇಸಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಅನುವಂಶವಾಗಿ ಕೂಡ ಬರ್ಬೋದು. ಈಗ ಮನೆಯಲ್ಲಿ ಅಜ್ಜಿಗಿದೆ ಅಥವಾ ಅಮ್ಮಂಗಿದೆ ಅಂತ ಹೇಳಿದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತ. ಸೊ ಅವರಲ್ಲಿ ವೆರಿಕೋಸ್ ವೈನ್ಸ್ ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ ಆ್ಯಂಡ್ ಅರ್ಲಿ ಸ್ಟೇಜಸಲ್ಲೇ ಕಾಣಿಸ್ಕೋಬೋದು. ಸೊ ಕೆಲವ್ರಿಗೆ ಮೈಲ್ಡಾಗಿ ಕಾಣಿಸ್ಕೋಬೋದು ಅಥವಾ ಕೆಲವರಲ್ಲಿ ಸಿವಿಯಾರಿಟಿ ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಆ್ಯಂಡ್ ಪೈನ್ ಇರ್ಬೋದು ಅಥವಾ ಹೆವಿನೆಸ್ ಇರ್ಬೋದು. ಸೊ ಅರ್ಲಿಯಾಗಿ ಅದು ಸಿಮ್ಟಮ್ಸ್ ಕೂಡ ಬರ್ಬೋದು. ಸೊ ಇನಿಷಿಯಲ್ ಆಗಿ ಸೂಪರ್ಫಿಷಿಯಲ್ ವೇನ್ ಥ್ರೋಂಬೋಸಿಸ್ ಇರುತ್ತೆ. ಈಗ ಲಾಂಗ್ ಸೆಫನಸ್ ವೇನ್ ಇರ್ಬೋದು, ಫಿಮೋರಲ್ ವೇನ್ ಇರ್ಬೋದು, ಪಾಪ್ಲಿಟಿಯಲ್ ವೇನ್ ಇರ್ಬೋದು. ಸೊ ಹೀಗೆ ಮಲ್ಟಿಪಲ್ ವೇನ್ಸ್ ಇನ್ವಾಲ್ವ್ಮೆಂಟ್ ಆಗಿ ಥ್ರೋಂಬೋಸಿಸ್ ಚೇಂಜಸ್ ಆಗುವಂಥದ್ದು ಅಥವಾ ಸೊ ನೆಕ್ಸ್ಟ್ ಅದು ಟ್ರಾವೆಲ್ ಆಗ್ತಾ ಹೋದಾಗ ಸೊ ಥ್ರೋಂಬೋಫ್ಲೆಬೈಟಿಸ್ ಅಂತ ಹೇಳ್ತೀವಿ. ಸೊ ಒಳಗಡೆ ಕ್ಲಾಟ್ ಫಾರ್ಮೇಷನ್ ಕೂಡ ಆಗ್ತಾ ಹೋಗುವಂಥದ್ದು. ಸೊ ಯಾವಾಗ ಇದವರು ನೆಗ್ಲೆಕ್ಟ್ ಮಾಡ್ತಾರೆ, ಸೊ ಯಾವುದೇ ರೀತಿ ಒಂದು ಡಯಾಗ್ನೋಸಿಸ್ ಮಾಡ್ಕೊಂಡಿರಲ್ಲ ಅಥವಾ ಸ್ಕ್ಯಾನ್ ಮಾಡಿಸ್ಕೊಂಡಿರೋದಿಲ್ಲ, ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಪಡ್ಕೊಂಡಿಲ್ಲ ಅಂತ ಹೇಳಿದಾಗ ಸೊ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಆಲ್ ಆಫ್ ಎ ಸಡನ್ ಕೂಡ ಆಗ್ಬೋದು, ಲೀಡಿಂಗ್ ಟು DVT ಅಂತಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ. ಸೊ ಇದು ಇದ್ದಾಗ ಮೋರ್ ಆಫ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕೂಡ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಈಗಂತೂ ಎಷ್ಟೊಂದು ಜನ ಜಿಮ್ಮಿಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ಸೊ ವೆರಿಕೋಸ್ ವೈನ್ಸ್ ಅನ್ನೋದು ಅವರಲ್ಲಿ ಕಾಣಿಸ್ಕೊಳ್ಳುತ್ತಾ? ಸೊ ನೀವು ಹೇಳಿದಾಗೆ ಸೊ ಕೆಲವರಲ್ಲಿ ಇವಾಗ ಹೈ ವರ್ಕೌಟ್ಸ್ ಇದ್ದಾಗ ಅಥವಾ ಹೈ ಯೂಸೇಜ್ ಇದ್ದಾಗ ಸೊ ಅಗೇನ್ ಇಟ್ ಡಿಪೆಂಡ್ಸ್. ಸೊ ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಲೈಕ್ ಸ್ಮೋಕಿಂಗ್ ಇರ್ಬೋದು ಅಥವಾ ಟೊಬ್ಯಾಕೋ ಚೂಯಿಂಗ್ ಇರ್ಬೋದು ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಇರ್ಬೋದು. ಸೊ ಅವರಲ್ಲಿ ಟ್ರಿಗರ್ ಆಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಹೆಚ್ಚು. ಆ್ಯಂಡ್ ಇನ್ ಸಮ್ ಕೇಸಸ್ ಸೊ ಕೆಲವರಲ್ಲಿ ಸ್ಪೈಡರ್ ವೇನ್ಸ್ ಇನಿಷಿಯಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ಸ್ಪೈಡರ್ ವೇನ್ಸ್ನ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಿಲ್ಲ, ಸೊ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾ ಹೋಗುತ್ತೆ ಆ್ಯಂಡ್ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಒಂದು ಅಕ್ಯೂಟ್ ಅಲ್ಸರೇಷನ್ಸ್ ಇರ್ಬೋದು. ಸೊ ಪದೇ ಪದೇ ಗಾಯ ಆಗುವಂಥದ್ದನ್ನ ನೋಡ್ತೀವಿ. ಅದು ಹೀಲಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಲ್ಲೂ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಸೊ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ನಾವು ನೋಡುವಂಥದ್ದು. ಸೊ ಒಂದ್ಸರಿ ವೆರಿಕೋಸ್ ಅಲ್ಸರ್ ಅಂತ ಬಂದಾಗ ಸೊ ಸಮ್ಟೈಮ್ಸ್ ಹೀಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅದರಲ್ಲೂ ಡಯಾಬಿಟಿಕ್ಕಿಂದ ಸಫರ್ ಆಗ್ತಿದ್ದಾರೆ, ಶುಗರ್ ಲೆವೆಲ್ ಅನ್ಕಂಟ್ರೋಲ್ಡ್ ಇದೆ ಅಂತ ಹೇಳಿದಾಗ ಸೊ ದಟ್ ಕ್ಯಾನ್ ಲೀಡ್ ಟು ಗ್ಯಾಂಗ್ರೀನಸ್ ಕಂಡೀಷನ್ಸ್ ಅಥವಾ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಕೂಡ ಹೆಚ್ಚಾಗಿ ನಾವು ನೋಡ್ಬೋದು ಡ್ಯೂ ಟು ಒಂದು ಥ್ರೋಂಬೋಫ್ಲೆಬೈಟಿಕ್ ಚೇಂಜಸ್ಸಿಂದ. ಸೊ ಅವರಿಗೆ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಸಡನ್ನಾಗಿ ಬ್ರೆತಿಂಗ್ ಡಿಫಿಕಲ್ಟಿ ಆಗುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗೋದನ್ನು ನೋಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಸೊ ಇಂಟರ್ನಲ್ ಕ್ಲಾಟ್ಸ್ ಫಾರ್ಮೇಷನ್ ಆದಾಗ ಸೊ ಅಥಿರೋಸ್ಕ್ಲೆರೋಟಿಕ್ ಚೇಂಜಸ್ ಆಗುವಂಥದ್ದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಕ್ವೈಟ್ ಕಾಮನ್ ಆಗಿ ವೆರಿಕೋಸ್ ವೇನ್ಸ್ DVT ಇದ್ದವರಲ್ಲಿ ಆ್ಯಸ್ ಎ ಕಾಂಪ್ಲಿಕೇಶನ್ಸ್ ನೋಡುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.